ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಚನ್ನಪಟ್ಟಣಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ನನಗೆ ವೈಟ್ ಪಂಚೆ, ವೈಟ್ ಶಲ್ಯ, ವೈಟ್ ಶರ್ಟ್ ನಲ್ಲಿ ಭರ್ಜರಿ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರಪ್ಪ ಅಂತ ಹೇಳಿದ್ರೆ ನೀನಾಸಂ ಸತೀಶ್ ಅವರು. ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇದೆ, ಇದೀಗ ಒಂದಷ್ಟು ದಿನಗಳಿಂದ ದಿ ರೈಸ್ ಆಫ್ ಅಶೋಕ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಹೇಗಿರ್ಬೋದು, ಏನಿರ್ಬೋದು, ಯಾವ ರೀತಿ ಮನರಂಜನೆ ಮಾಡಬಹುದು ಅನ್ನೋ ಕುತೂಹಲ 100% ಎಲ್ರಿಗೂ ಕೂಡ ಇದೆ. ಸೊ ಇವತ್ತು ಶೂಟಿಂಗ್ ನಲ್ಲಿ ನೀನಾಸಂ ಸತೀಶ್ ಅವರು ಕಂಪ್ಲೀಟ್ ಬ್ಯುಸಿ ಆಗಿದ್ದಾರೆ. ಅವ್ರ ಲುಕ್ ಅನ್ನ ನೋಡ್ತಾ ಇದ್ರೆ ಮತ್ತೆ ನೋಡೋಣ ಅಂತ ನಮ್ಗೆ ಅನಿಸ್ತಾ ಇದೆ. ಸರ್ ನಮಸ್ತೆ. ಚನ್ನಪಟ್ಟಣಕ್ಕೆ ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ನಾವು ಬಂದಿದ್ದೀವಿ. ನಿಮ್ ಲುಕ್ ನೋಡಿದ್ರೆ ವಾವ್ ಅಂತ ಅನಿಸ್ತಾ ಇದೆ. ಈ ಲುಕ್ ಬಗ್ಗೆ ಹೇಳೋದಾದ್ರೆ. ಥ್ಯಾಂಕ್ ಯು ಸೋ ಮಚ್. ನೀವು ಅಲ್ಲಿಂದ ಇಲ್ಲಿ ತನಕ ಬಂದಿರೋದಕ್ಕೆ. ಲುಕ್ ಬಂದು ಅಶೋಕನ ಲುಕ್ ಇದು. ಅಶೋಕ ಬಂದು ಹಳ್ಳಿನಲ್ಲಿ ಓದ್ತಾ ಇರುವಂಥ ತುಂಬ ಎಜುಕೇಟೆಡ್ ಕ್ಯಾರೆಕ್ಟ್ರು ಆ್ಯಂಡ್ ಅವನ ಜರ್ನಿ ಹೇಗಾಗುತ್ತೆ, ದ ರೈಸ್ ಆಫ್ ಅಶೋಕ ಯಾಕೆ ಟೈಟ್ಲು ಅನ್ನೋದೇ ಈ ಸಿನಿಮಾದ ಕತೆ. ಇಡೀ ಸಮುದಾಯ ನೋವಲ್ಲಿದ್ದಾಗ ಒಬ್ಬ ಹೀರೋ ಹುಡ್ತಾನೆ, ರೆವಲ್ಯೂಷನ್ ಮಾಡ್ತಾನೆ. ಯಾಕೆ ಆ ಸಮುದಾಯ ನೋವಲ್ಲಿದೆ, ಏನು ಸಮಸ್ಯೆ ಅನ್ನೋದೇ ಈ ಸಿನಿಮಾದ ಒಂದು ಕತೆ. ಈ ಸಿನಿಮಾ ನಿಮಗೆ ಒಂಥರ ವಿಜುವಲಿ ಬೇರೆ ಲೆವೆಲ್ ಇರುತ್ತೆ. ಅಂದರೆ ನಿಮ್ಮನ್ನ 70ಸ್ಗೆ ಬೇರೆ ಲುಕ್ ಕರ್ಕೊಂಡು ಹೋಗುತ್ತೆ. ನೀವು ಕಂಪ್ಲೀಟ್ಲಿ ನೀವು ಒಳಗಡೆ ಹೋದಾಗ ಸಿನಿಮಾದೊಳಗಡೆ ಆಚೆಗೆ ಬರಬೇಕಾದ್ರೆ 70ರ ದಶಕಕ್ಕೆ ನೀವು ಹೋಗಿ ಬಂದಂಗೆ ಆಗುತ್ತೆ. ಆ ಥರದೊಂದು ಫ್ಲೇವರ್ ಇರುವಂಥ ಸಿನಿಮಾ. ಅಶೋಕನ ಕ್ಯಾರೆಕ್ಟ್ರು ಸಾಧಾರಣವಾದ ಊರಲ್ಲಿರುವಂಥ ಒಬ್ಬ ಕಾಮನ್ ಹುಡುಗ. ಅವನು ಹೇಗೆ ದ ರೈಸ್ ಆಫ್ ಅಶೋಕ ಅಂತಂದರೆ ಯಾಕೆ ಅವನು ಬೆಳೀತಾ ಹೋಗ್ತಾನೆ, ಯಾವ ಥರ ಬೆಳೀತಾನೆ, ಏನು ಅವ್ನ ಬೆಳವಣಿಗೆ, ಅದೇ ಈ ಸಿನಿಮಾದ ಏನೋ ಜೀವಾಳ ಅಂತ ಹೇಳ್ಬೋದು. ನಿಮ್ಮ ಸಿನಿಮಾ ಅಂತ ಬಂದಾಗ ಎಲ್ಲವೂ ಕೂಡ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಸೊ ನಾವು ಇಲ್ಲಿ ಬಂದು ನೋಡೋಗ್ಲೂ ಕೂಡ ನಮ್ಗೆ ಎಲ್ಲವೂ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಸೊ ಸರ್, ನಮ್ಗೆ ಸಾಕಷ್ಟು ಸಿನಿಮಾಗಳನ್ನ ಕೊಟ್ಟಿದ್ದೀರಾ, ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಸೊ ಇದು ನಿಮಗೆ ಒಂಥರ ಹಠ ಹಿಡಿದು ಇಲ್ಲ ಇದನ್ನೇನೋ ಮಾಡಬೇಕು, ಇದೇನೋ ಮಾಡ್ತೀನಿ ಅಂತ ನಿಮಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. ನನಗೊಂದೇನೆಂದರೆ, ನನ್ನ ಸಿನಿಮಾಗಳು ಮಾಡಬೇಕಾದ್ರೆ ಯಾವ ಸಿನಿಮಾನೂ ನಾನು ಏನೋ ಅರ್ಧಕ್ಕೆ ಬಿಟ್ಟೋಗೋದು ಅಥವಾ ನಿಂತೋಗೋದು ಅಥವಾ ಆ ಮಾತು ನನಗೆ ಇಲ್ಲವೇ ಇಲ್ಲ. ನಾನು ಒಂದು ಸಲ ಇಟ್ಟ ಮೇಲೆ ಹೆಜ್ಜೆನ ಅದೇನಾದ್ರು ಪ್ರಾಬ್ಲಮ್ ಆಗಲಿ ಪರವಾಗಿಲ್ಲ, ನಾನು ಅದನ್ನು ಫೇಸ್ ಮಾಡ್ಕೊಂಡು ಹೆಗಲ ಮೇಲೆ ಹಾಕೊಂಡು ಹೊತ್ಕೊಂಡು ಹೋಗ್ತೀನಿ ನನ್ನ ಸಿನಿಮಾಗಳನ್ನ. ಕಡೆ ದಿವಸ ಥಿಯೇಟ್ರಲ್ಲಿರೋರ್ಗೂ ನಾನು ಫೈಟ್ ಮಾಡ್ತೀನಿ ಸಿನಿಮಾ ಗೆಲ್ಸ್ಕೊಳ್ಳೋಕ್ಕೆ, ಉಳಿಸ್ಕೊಳ್ಳೋಕ್ಕೆ. ಅದು ಒಳ್ಳೇದಾಗಿರಲಿ ಕೆಟ್ಟದ್ದಾಗಿರಲಿ ಎಲ್ಲ ಸಿನಿಮಾಗಳು ನನಗೆ ಒಂದೇ. ಗೆದ್ದಿದ್ದ ಸಿನಿಮಾ ಮಾತ್ರ ನಂದು, ಸೋತ ಸಿನಿಮಾ ಮಾತ್ರ ನಂದಂತಲ್ಲ. ಅಶೋಕನು ಹಾಗೆಯೇ ನನ್ನ ಲೈಫ್ ಟೈಮಲ್ಲಿ ಕತೆ ಕೇಳಿದಾಗಲೇ ನಾನು ಕಳೆದೋದೆ. ಟಿ ಕೆ ದಯಾನಂದವ್ರು ಬಂದು ನನಗೆ ಕತೆ ಹೇಳಿದಾಗಲೇ ನಾನು ಕಳೆದೋದೆ. ಈ ಪಾತ್ರ ಮಾಡಲೇಬೇಕು, ಈ ಸಿನಿಮಾ ಮಾಡಲೇಬೇಕು, ಇದೊಂದು ಪೀರಿಯಾಡಿಕ್ ಸಿನಿಮಾ. ಆ 70s ಲೋಕಕ್ಕೆ ಇಡೀ ಆಡಿಯನ್ಸ್ನ ಕರ್ಕೊಂಡು ಹೋಗ್ಬೇಕು ಅಂತ. ಹೌದು, ಇದು ಮಾಡಬೇಕು ಹೊರಟಾಗ ನಮಗೆ ಬಜೆಟು ಡಬಲ್ ಆಗ್ಬೋದು, ತ್ರಿಬಲ್ ಆಗ್ಬೋದು. ಅದನ್ನು ದಾಟ್ಕೊಂಡು ನಾವು ಹೋಗಿದ್ದೀವಿ. ಅಂದರೆ ಒಳ್ಳೆ ಬಜೆಟಲ್ಲೇ ಈ ಸಿನಿಮಾ ಮಾಡ್ತಾಯಿದ್ದೀವಿ. ಬಿಕಾಸ್ ಒಂದೇ ಕಾರಣ, ನಮ್ಮ ಸಿನಿಮಾ ಬೇರೆಯವ್ರ ಸಿನಿಮಾಗಿಂತ ಚೆನ್ನಾಗಿರಬೇಕು. ನಾವು ಕಾಂಪೀಟ್ ಮಾಡಬೇಕು. ನಮ್ಮ ಸಿನಿಮಾನೂ ದೊಡ್ಡ ಮಟ್ಟಕ್ಕೆ ಆಗಬೇಕು, ನಮ್ಮ ಸಿನಿಮಾನು ದೊಡ್ಡ ಮಟ್ಟದಲ್ಲಿ ಗೆಲ್ಲಬೇಕು ಅನ್ನೋದೊಂದೇ ಹಠ. ಆ ಹಠದಲ್ಲಿ ಇಡೀ ತಂಡ ಕೆಲಸ ಮಾಡ್ತಾಯಿದೆ. ನಾನು ಒಬ್ಬ ಅಲ್ಲ, ಇಲ್ಲಿ 100 ಜನ ಅಲ್ಲ, 1000 ಜನ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರ ಶ್ರಮ ಮತ್ತು ನನ್ನ ಜೊತೆ ಗಟ್ಟಿಯಾಗಿ ನಿಂತಿದೆ ಇಡೀ ತಂಡ. ವರ್ಧನ್ ಆಗ್ಬೋದು, ಆಮೇಲೆ ಮನು ಆಗ್ಬೋದು, ಮನುಷ್ಯ ಹುಡುಗ ಡೈರೆಕ್ಟ್ ಮಾಡ್ತಾ ಇರೋರು ಆಗ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಆಮೇಲೆ ಪಾತ್ರಧಾರಿಗಳು ಎಲ್ಲರೂ ತುಂಬ ಕೋಪ್ರೇಟ್ ಮಾಡ್ತಿದ್ದಾರೆ. ಯಾಕೆಂದರೆ ಕಂಟಿನ್ಯೂಟಿ ಇತ್ತು. ಒಂದೊಂದು ವರ್ಷ ಗಡ್ಡ ಬಿಡಬೇಕಾಗಿತ್ತು, ವಾಪಸ್ ಬಂದು ಮಾಡ್ತಿದ್ದಾರೆ. ಅಂದರೆ ನಮ್ಮ ಏನಂದರೆ ನಾವು ಗಳಿಸಿರೋದು ಅಷ್ಟೇ. ಈ ಎಲ್ಲರ ಎಫರ್ಟು ತೆರೆ ಮೇಲ್ಗಡೆ ನಿಮ್ಗೆ ಕಾಣಿಸ್ತದೆ ಏನು ಅಂತ. 100% ನಾವು ತುಂಬ ಕಾನ್ಫಿಡೆಂಟ್ ಆಗಿರ್ತೀವಿ. ತುಂಬ ಒಳ್ಳೆ ಸಿನಿಮಾ, ದೊಡ್ಡ ಸಿನಿಮಾ ಕೊಡ್ತೀವಿ. ಒಂದಷ್ಟು ಅಪ್ ಆ್ಯಂಡ್ ಡೌನ್ಸ್ ಬಂದರೂ ಕೂಡ ಅದನ್ನೆಲ್ಲವನ್ನು ಕೂಡ ಮೆಟ್ಟಿ ನಿಂತಿದ್ದೀರಾ. ಒಂದು ಹಠ, ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಹಠ ಬಂದಿದೆ. ಇಲ್ಲಿ ನಮಗೂ ನಿಮ್ಮ ಕಾನ್ಫಿಡೆಂಟ್ ನೋಡಿದ್ರೆ ಸಮಥಿಂಗ್ ಸ್ಪೆಷಲ್ ಕೊಡ್ತೀರಾ. ಏನೋ ಒಂದು ನಮಗಂತೂ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳೋದಾಗಿ ಅಪ್ ಆ್ಯಂಡ್ ಡೌನ್ಸ್, ಒಂದಷ್ಟು ಚೇಂಜಸ್ಸು, ಬದಲಾವಣೆಗಳು. ಮನುಷ್ಯ ಅಂತಂದಮೇಲೆ ರಸ್ತೆ ಕ್ರಾಸ್ ಮಾಡಬೇಕಾದ್ರೆ ಪ್ರಾಬ್ಲಮ್ಸ್ ಇರುತ್ತೆ. ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ಬಜೆಟ್ ಸಿನಿಮಾ ಮಾಡ್ತಾ ಇದೆ ಅಂದಾಗ, 1000 ಜನ ಸೇರಿಸ್ಕೊಂಡು ಮಾಡಬೇಕು ಅಂತಂದಾಗ ಅಫ್ಕೋರ್ಸ್ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ. ನಮ್ಮ ಸಿನಿಮಾದಲ್ಲಿ ಆ ಥರ ಯಾವ ಸಮಸ್ಯೆನೂ ಇಲ್ಲ. ಒಂದೇ ಒಂದು ನೋವಿರೋದು ನಮಗೆ, ವಿನೋದ್ ಅವ್ರು ಇರಬೇಕಾಗಿತ್ತು ಅನ್ನೋದು. ಅವ್ರೊಬ್ಬರು ಇಲ್ಲ ಅನ್ನೋದು ನೋವು ಬಿಟ್ಟರೆ ನಮಗೆ ಈ ಸಿನಿಮಾ 100% ಅವ್ರಿಗೆ ಟ್ರಿಬ್ಯೂಟ್ ಮಾಡ್ತೀವಿ. ಅವ್ರು ಏನು ಹೇಳಿದ್ರು ಈ ಸಿನಿಮಾ ಹೆಂಗೆ ಬರಬೇಕು ಅಂತ, ಅದೇ ಥರ ಈ ಸಿನಿಮಾ ಬರುತ್ತೆ. ಅವ್ರ ಕನಸಾಗಿತ್ತು ಮನು ಏನೋ ಇದು ದ ರೈಸ್ ಆಫ್ ಅಶೋಕ ಆಗಬೇಕು ಅಂತ ಅವ್ರ ಕನಸಾಗಿತ್ತು. ದ ರೈಸ್ ಆಫ್ ಅಶೋಕ ಮುಖಾಂತರ ಅವ್ರು ಕೊಟ್ಟಿದ್ದೇ ಟೈಟ್ಲ್ ಇದು. ಆ ಟೈಟ್ಲ್ನ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀವಿ. ಸಪ್ತಮಿ ಗೌಡ ಅವರ ಎಂಟ್ರಿ ಅದೊಂಥರ ಹಬ್ಬ ಅಂತಾನೆ ಹೇಳ್ಬಹುದು. ಅವ್ರ ಲುಕ್ಕು ನಿಮ್ಮ ಲುಕ್ಕು ತುಂಬ ವಾವ್ ಅನ್ನೋ ಥರ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಅವ್ರ ಪಾತ್ರ ಹೇಗಿರುತ್ತೆ, ಅವ್ರ ಕಾಂತಾರದ ಮೂಲಕ ನಮ್ಮನ್ನು ಬೇರೆ ರೀತಿಯಲ್ಲಿ ಇದ್ರಲ್ಲಿ ನಾವು ಅವ್ರನ್ನ ಹೇಗೆ ನೋಡಬಹುದು ಅಂತ ಹೇಳಿ ನಿಮ್ಮ ರಾಣಿಯಾಗಿ. ಸಪ್ತಮಿ ಆ್ಯಕ್ಚುಲಿ ಬ್ಯೂಟಿಫುಲ್ ಗರ್ಲ್. ಅಷ್ಟೇ ಒಳ್ಳೆ ಮನಸ್ಸಿರುವಂಥ ಹುಡುಗಿ ಆ್ಯಂಡ್ ಪ್ರೊಫೆಷ್ನಲಿ ತುಂಬ ಎಥಿಕ್ಸ್ ಇರುವಂಥ ಹುಡುಗಿ. ಆ್ಯಂಡ್ ಮೋರ್ ದೆನ್ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ಅಂದರೆ ಅವ್ರಿಗೆ ಈ ಪಾತ್ರ ಮಾಡಬೇಕಾದ್ರೂ ಅವ್ರಿಗೂ ತುಂಬ ಒಂಥರ ಹತ್ತತ್ರ ಇದೆ. ಅಂದರೆ ಹುಡುಗಿರ ಪಾಯಿಂಟ್ ಆಫ್ ವ್ಯೂಯಿಂದ ಏನೇನು ಸಮಸ್ಯೆಗಳಾಗುತ್ತೆ ಅಂತ 70s ಒಂದಷ್ಟು ಜನ ರೆವಲ್ಯೂಷನ್ ಮಾಡಿದರು ಹೆಣ್ಮಕ್ಳು. ಆ ಥರ ಒಂದು ಸ್ಟ್ರಾಂಗ್ ಆದ ಗರ್ಲ್ ಇದು, ಸ್ಟ್ರಾಂಗ್ ಆದ ಕ್ಯಾರೆಕ್ಟರ್ ಇದು. ಓಕೆ, ಅಷ್ಟು ಸ್ಟ್ರಾಂಗ್ ಇರುವಂಥ ಕ್ಯಾರೆಕ್ಟ್ರು ಅವ್ರ ಕಥೆ ಹೇಳಿದ ತಕ್ಷಣ ಅವ್ರಿಗೆ ಅದೇ ಇಷ್ಟ ಆಗಿತ್ತು ಪಾಯಿಂಟು.
ಆಮೇಲೆ ನಮಗೊಂದು ಖುಷಿಯಾಗಿದ್ದೇನೆಂದರೆ ಸಪ್ತಮಿ ಬಂದ ತಕ್ಷಣವೇ ಒಂಥರ ಇಡೀ ಕಥೆಯ ಆಮೇಲೆ ಆ ಕತೆಗೆ ಬೇಕಾಗಿರುವಂಥ ಒಂದು ಹುಡುಗಿ ನಾವು ಹುಡುಕಾಟದಲ್ಲಿ ತುಂಬ ತಿಂಗಳಾನ್ಗಟ್ಲೆ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ನೂರಾರು ಜನ ಆಡಿಷನ್ ಮಾಡಿ ನಮಗೆ ಎಲ್ಲೂ ಕೂರ್ತಾನೆ ಇರಲ್ಲ. ಅವ್ರು ಎಂಟ್ರಿ ಕೊಟ್ಟು ಒಂದು ಫೋಟೋಶೂಟ್ ಮಾಡ್ತಿದ್ದಂಗೆ ನಮಗೆ ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು, ಇವರೇ ಪರ್ಫೆಕ್ಟ್ ಅಂತ. ಆ ಪೇರ್ ತುಂಬ ಚೆನ್ನಾಗಿ ಬಂದಿದೆ. ಆನ್ ಸ್ಕ್ರೀನ್ ನೀವು ಏನು ಪಾಪ್ಕಾರ್ನ್ ಮಂಕಿಲ್ ನೋಡಿದ್ರು, ಪಾಪ್ಕಾರ್ನ್ ಮಂಕಿ ಅಲ್ವಾ? ಹೌದು, ಪಾಪ್ಕಾರ್ನ್ ಮಂಕಿಲ್ ನೋಡಿದ್ರು ಆ್ಯಂಡ್ ಕಾಂತಾರ ನೋಡಿದ್ರು. ಅದೆರಡು ಬಿಟ್ಟು ನಾನು ಒಂದೇ ಹೇಳಿದ್ದು, ನನಗೆ ಆ 20s ಬೇಕು, ಆ 20s ಟೀನೇಜ್ ಬೇಕು ನನಗೆ. ನಿಮ್ಮಲ್ಲಿ ಆ ಸಣ್ಣ ನಾಚಿಕೆ ಬೇಕು. ನೀವು ಎಲ್ಲೂ ಕೂಡ ಲೌಡ್ ಆಗಬಾರ್ದು. ಪಾಪ್ಕಾರ್ನ್ ಮಂಕಿ ಟೈಗರ್ ಥರ ಎಲ್ಲೂ ಕಿರ್ಚಾಟಗಳು ಇರಬಾರ್ದು. ಕಂಪ್ಲೀಟ್ ಕ್ಯಾರೆಕ್ಟರೇಷನ್ನೇ ಚೇಂಜ್ ಮಾಡಬೇಕು ಅಂತ. ಬಟ್ ಅದಕ್ಕೆ ತಕ್ಕಂತೆ ಅವರು ಹೋಮ್ವರ್ಕ್ ಮಾಡಿ ಪಾತ್ರ ಕೇಳಿಕೊಂಡ್ರು ಆ್ಯಂಡ್ ಅಶೋಕನಿಗೆ ಪರ್ಫೆಕ್ಟ್ ಜೋಡಿಯಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ. ಇದು ಮಾದೇವ ಹಾಡಿನ ಬಗ್ಗೆ ಮಾಡ್ತಾ ಇರೋದು. ಅಂದರೆ ಇಡೀ ಊರು ಸೇರಿಕೊಂಡು ಒಂದು ಪಾಸಿಟಿವ್ ಎನರ್ಜಿ, ಅಂದರೆ ಹಬ್ಬಗಳು ಯಾವಾಗಲೂ ನಿಮಗೆ ಒಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ಅಂದರೆ ಎಲ್ಲರೂ ಆ ದೇವ್ರನ್ನ ಬೇಡ್ಕೊಳ್ಳೋದು, ಅಂದರೆ ನಮ್ಗೆ ಒಳ್ಳೇದು ಮಾಡಪ್ಪ, ಎಲ್ಲದರಲ್ಲೂ ನೀನೇ ಇರೋದು, ಎಲ್ಲ ರೂಪದಲ್ಲೂ ನೀನೇ ಇರೋದು, ಗಾಳಿನಲ್ಲೂ ನೀನೇ, ನೀರಲ್ಲೂ ನೀನೇ, ನನ್ನಲ್ಲೂ ನೀನೇ, ನಿನ್ನಲ್ಲೂ ನೀನೇ ಅನ್ನೋದೊಂದು ಕಾನ್ಸೆಪ್ಟ್ ಇದೆಯಲ್ಲ, ಜಗದ ಜಲಗಾರನು ನೀನೇ ಅಂತ ಕುವೆಂಪು ಹೇಳ್ತಾರೆ. ಆ ಕಾನ್ಸೆಪ್ಟ್ ಮೇಲ್ಗಡೆ ಡೆವಲಪ್ ಆಗಿರೋ ಹಾಡಿದು. ಆ್ಯಂಡ್ ಎಲ್ಲವೂ ನಿರಾಕಾರ, ಕಡೆಗೆ ಸತ್ಯ ಒಂದೇ ಪ್ರಕೃತಿ. ಬಟ್ ನಾವು ಯಾವುದೋ ಒಂದು ನಂಬಿಕೆಗೋಸ್ಕರ ಒಬ್ಬ ದೇವ್ರು ಬೇಕೇ ಬೇಕು. ಆ ದೇವ್ರ ಜೊತೆಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಆ ಭಕ್ತಿನ ಇಟ್ಕೊಂಡು, ಆ ಡಿವೈನ್ನ ಇಟ್ಕೊಂಡು ಮಾಡಿರುವಂಥ ಹಾಡಿದು. ಏಪ್ರಿಲ್ 24-25ಕ್ಕೆ ಯಾವುದೊಂದು ಸಾಂಗ್ ರಿಲೀಸ್ ಬಗ್ಗೆ ಏನೋ ಮಾಹಿತಿ ಇತ್ತು, ಅದಕ್ಕೆಲ್ಲ ತಯಾರಿಗಳು ಹೇಗಿದೆ? ಮುಂದಿನ ದಿನಗಳಲ್ಲಿ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ರಿಲೀಸಿಗೆ ಮುಂಚೆ ಅಂತ ಹೇಳಿ ನಿಮ್ಮ ಕಡೆಯಿಂದ? ಅಲ್ಲ, ನಾವು ರಿಲೀಸ್ಗೆ 25ಕ್ಕೆ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಅದು ಸ್ವಲ್ಪ ಲೇಟ್ ಆಗ್ಬೋದು. ಒಂದೇನಂದರೆ ನಾವು ಬಿಟ್ಟ ಮೇಲೆ ಒಂದು ಸಾಂಗ್ ಆಗಲಿ ಒಂದು ಏನೇ ಬಿಟ್ಟರು ಒಂದು ಲೆವೆಲ್ ಬಿಡಲೇಬೇಕು ಅಂತ ನಮ್ಮ ಚಾಲೆಂಜ್ ಇದೆ. ನಮಗೂ ಒಂಥರ ಅದನ್ನ ಚಾಲೆಂಜಿಗೆ ತೊಗೊಂಡಿದ್ದೀವಿ. ಆ ಕ್ವಾಲಿಟಿ ಅಚೀವ್ ಮಾಡ್ತೀವಿ 100%. ನಿಮಗೆ ನಾವು ಯಾವುದೇ ಸಾಂಗ್ ಬಿಡಲಿ, ಟೀಸರ್ ಬಿಡಲಿ, ಇನ್ನೊಂದು ಬಿಡಲಿ, ನೀವೆಲ್ಲರೂ ವಾವನ ಹತ್ರ ಬಿಡ್ತೀವಿ. ಚನ್ನಪಟ್ಟಣ ಈಗ ನಡೀತಾ ಇರೋದು, ಚಾಮರಾಜನಗರ ಮಾಡಿದ್ದೀವಿ, ನಂಜನಗೂಡು ಮಾಡಿದ್ದೀವಿ, ಶ್ರೀರಂಗಪಟ್ಟಣ ಮಾಡಿದ್ದೀವಿ, ಆಮೇಲೆ ಇಲ್ಲಿ ಚಿಕ್ಕಬಳ್ಳಾಪುರ ಮಾಡಿದ್ದೀವಿ, ದೊಡ್ಡಬಳ್ಳಾಪುರ ಮಾಡಿದ್ದೀವಿ. ಆ್ಯಂಡ್ ತುಂಬ ಲೊಕೇಶನ್, ರಾವ್ಗೋಡ್ಲ ಹತ್ರ ಶೂಟ್ ಮಾಡ್ತಾ ಇದ್ದೀವಿ, ತುಂಬ ಲೊಕೇಶನ್ ಶೂಟ್ ಮಾಡಿದ್ದೀವಿ. ಈ ವರ್ಷ ರಿಲೀಸ್ ಕೂಡ ಪ್ಲಾನ್ ಇದೆ ಸರ್. ಸುಮ್ಮನೆ ಒಂದು ಹಿಂಟು, ರೆಡಿ ಆಗಿರಿ, ಬರ್ತಾ ಇದೀವಿ ಗುರು ಅಂತ ಹೇಳೋದಾದ್ರೆ 100% ಬರ್ತೀವಿ. ಈ ಸಲ ನಾನು ಹೇಳ್ದಂಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ಸ್ವಲ್ಪ ಜೋರಾಗಿ ಬರ್ತೀವಿ, ಸೌಂಡ್ ಮಾಡ್ಕೊಂಡು ಬರ್ತೀವಿ. ಸ್ವಲ್ಪ ಈ ಸಲ ಸೌಂಡ್ ಜಾಸ್ತಿ ಇರುತ್ತೆ, ಯಾಕಂದರೆ 10 ವರ್ಷ ಆಯ್ತು ನಾನು ಹೀರೋ ಆಗಿ. ಈ ಸಲ ನನ್ನನ್ನು ಇಷ್ಟು ವರ್ಷ ರಂಜಿಸಿದವ್ರಿಗೆ ಇನ್ನೊಂದು ದೊಡ್ಡ ಮಟ್ಟದ ಸಿನಿಮಾನ ಕೊಟ್ಟು ಥಿಯೇಟ್ರಲ್ಲಿ ಅವರು ತುಂಬ ಖುಷಿ ಪಡಬೇಕು. ಆ್ಯಂಡ್ ಅವ್ರು ನನ್ನೇನು ಇಷ್ಟಪಡ್ತಾರೋ ಅವ್ರು ಹೆಮ್ಮೆ ಪಡೋ ಥರ ನಾನು ಮಾಡ್ತೀನಿ. ಸೂಪರ್ ಸರ್. ಫೈನಲಿ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಷ್ಟೂ ಅಭಿಮಾನಿಗಳಿಗೆ ನಿಮ್ಮ ಕಡೆಯಿಂದ ಏನಾದ್ರು ಹೇಳೋದಿದ್ರೆ ಜಿ ಮೂಲಕ ಹೇಳಿ ಸರ್. ಐ ಲವ್ ಯು ಆಲ್. ಆ್ಯಂಡ್ ನನ್ನ ಅಭಿಮಾನಿಗಳು ಇವತ್ತವರೆಗೂ ನನ್ನ ಸಿನಿಮಾಗಳನ್ನ ನೋಡ್ತಾ ಇಷ್ಟು ಸಿನಿಮಾಗಳನ್ನ ಗೆಲ್ಸಿದ್ದೀರಾ ಅಂತಂದರೆ, ನಾನು ಯಾವತ್ತೂ ಫಸ್ಟ್ ನನಗೆ ಫ್ಯಾಮಿಲಿ ಅಂತಿದ್ರೆ ನನ್ನ ಅಭಿಮಾನಿಗಳೇ. ಅವರಿದ್ರೇ ನಾನು, ಅದಾದಮೇಲೆ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು ಎಲ್ಲ ಬರೋದು. ಫಸ್ಟ್ ನನ್ನ ಅಭಿಮಾನಿಗಳೇ. ಅವರಿಂದನೇ ಇವತ್ತು ನಾನು ಇಷ್ಟು ಲೆವೆಲ್ಗೆ ಬಂದು ಇಲ್ಲೂ ನಿಂತ್ಕೊಂಡು ಫೈಟ್ ಮಾಡ್ತಾ ಇದ್ದೀನಿ ಅಂತಂದರೆ ಅವರೇ ನನಗೆ ಸಾಥ್ ಕೊಡ್ತಾ ಇರೋದು. ಪ್ರತಿ ಕಮೆಂಟ್ಗಳಲ್ಲಾಗಲಿ, ಇನ್ನೊಂದು ಕಡೆ ಆಗಲಿ, ಎಲ್ಲ ಕಡೆ ನನ್ನ ಧೈರ್ಯ ತುಂಬ್ತಾ ಇರ್ತಾರೆ, ನನ್ನ ಜೊತೆ ನಿಂತಿದ್ದಾರೆ. ಹಾಗಾಗಿ ಥ್ಯಾಂಕ್ ಯು, ಲವ್ ಯು ಆಲ್. ನಿಮ್ಗೆ ಅಶೋಕ, ದ ರೈಸ್ ಆಫ್ ಅಶೋಕ 100% ದೊಡ್ಡದಾಗಿರುತ್ತೆ. ತಾರಾ ಬಳಗದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ಆ್ಯಂಡ್ ಯಾರೋ ನಮ್ಮ ಸಂಪತ್ ಅಂತ ಅವ್ರು ಮಾಡಿದ್ದಾರೆ, ಬಿ ಸುರೇಶ್ ಅವರು, ಗೋಪಾಲಕೃಷ್ಣ ದೇಶಪಾಂಡೆ, ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟ್ರು ಪೂರ್ಣ ಅವರು, ಸಪ್ತಮಿ ಗೌಡ ಅವರು. ತುಂಬ ದೊಡ್ಡ ಲಿಸ್ಟ್ ಇದೆ. ನಿಮಗೆ ಇನ್ನೂ ಸ್ವಲ್ಪ ರಿವೀಲ್ ಮಾಡಬೇಕು ನೀಟಾಗಿ, ಸ್ವಲ್ಪ ಅಂದರೆ ಸರ್ಪ್ರೈಸಸ್ ಇದೆ. ಒಂಚೂರು ಒಂದೊಂದು ವಾರಕ್ಕೆ ಒಂದೊಂದು ಸರ್ಪ್ರೈಸ್ ಬಿಡ್ತಾ ಇರ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ನೀನಾಸಂ ಸತೀಶ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.